ಹಾಯ್ ಗೈಸ್, ನಾನು ನಿಮ್ಮ ಪ್ರಿಯ. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ, ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಅಂದರೆ ಕೆಲವೊಬ್ರಿಗೆ ಇರೋಲ್ಲ ಅನಿಸುತ್ತೆ, ಕೆಲವೊಬ್ರಿಗಂತೂ ಆಲ್ಮೋಸ್ಟ್ 90% 99% ಎಲ್ರಿಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು ಮಾಡ್ಬೋದು ಮನೇಲಿ, ಅಂದರೆ ಯಾವ ಕ್ರೀಮ್ ಯೂಸ್ ಮಾಡ್ಬೋದು, ಯಾವ ಥರ ಅಂದರೆ ಅದು ಹೋಗೋದಿಲ್ಲ. ಹೇಳ್ಬೇಕಂದ್ರೆ ಪ್ರಾಪರ್ ಸೊಲ್ಯೂಷನ್ ಅಂತ ಏನೂ ಇಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಿ. ಏನು ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಪ್ರೆಗ್ನೆಂಟ್ ಇರೋರು, ನನ್ನಂಥ ಪ್ರೆಗ್ನೆಂಟ್ ಇರೋರು ಲೇಡಿ ಎಲ್ರಿಗೂ ಕೂಡ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಇದೇನು ಮಾರ್ಕ್, ಹೊಟ್ಟೆ ಮೇಲೆ ಏನು ಮಾರ್ಕ್ ಬಂದಿರುತ್ತೆ, ಅದನ್ನು ಹೇಗೆ ಹೋಗಿಸ್ಬೇಕು, ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡಿದ್ರೆ ಹೋಗುತ್ತಾ, ಪ್ರೆಗ್ನೆಂಟ್ ಆದ ತಕ್ಷಣ ಅವ್ರಿಗೂ ಒಂದು ಚಿಂತೆ ಬರುತ್ತೆ. ಒಂದು 3 ಮಂತ್ಸ್ ಆದಮೇಲೆ ಅವ್ರಿಗೆ ಚಿಂತೆ ಬರುತ್ತೆ, ಸ್ವಲ್ಪ ಹೊಟ್ಟೆ ಮುಂದೆ ಕಾಣಿದ ತಕ್ಷಣ ಯೋಚನೆ ಬರುತ್ತೆ. ಸೊ ಇವಾಗ ಹೊಟ್ಟೆ ಅಂದರೆ ಮನೇಲಿ ಅಮ್ಮ ಅಜ್ಜಿಂದಿರು ಏನು ಹೇಳ್ತಾರೆ, ಹೊಟ್ಟೆ ಮೇಲೆಲ್ಲ ಕೆರಿಬೇಡಿ, ಜಾಸ್ತಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅವರು ಕೂಡ ಯೋಚನೆ ಮಾಡ್ತಾರೆ ಅವಾಗ, ನಿಜ ಅಲ್ವಾ, ಅದಕ್ಕೇನಾದರೂ ಕ್ರೀಮ್ ಯೂಸ್ ಮಾಡಬೇಕಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ತುಂಬಾ ಡೌಟ್ ಇರುತ್ತೆ, ಏನು ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಪ್ರಾಪರ್ ಸೊಲ್ಯೂಷನ್ ಅಂತ ಏನೂ ಇಲ್ಲ. ಸೊ ಪ್ರೆಗ್ನೆಂಟ್ ಇರೋರಂತ ಏನೂ ಇಲ್ಲ. ಅಂದರೆ ದಪ್ಪ ಯಾರು ಇರ್ತಾರೆ ಅಂಥವ್ರಿಗೆಲ್ಲ ಸ್ಟ್ರೆಚ್ ಮಾರ್ಕ್ ಬಂದೇ ಬರುತ್ತೆ. ಆ ಒಂದು ಸ್ಟ್ರೆಚ್ ಮಾರ್ಕ್ಸ್ ಅಂದರೆ ಸ್ವಲ್ಪ ಹೋಗ್ಬೋದು. ಅಂದರೆ ಕಾಲಕ್ರಮೇಣ ನಾವು ಯಾವ ಥರ ಬಾಡಿ ಮಸಾಜ್ ಆಗಿರ್ಬೋದು ಏನಾದರೂ ಮಾಡಿದ್ರೆ ಹೋಗ್ಬೋದು. ಅಂದರೆ ಸ್ವಲ್ಪ ಹೋಗ್ಬೋದು, ಪೂರ್ತಿಯಾಗಂತೂ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ನಮ್ಮಮ್ಮ, ಅಜ್ಜಿ, ಮುತ್ತಜ್ಜಿ ಅವ್ರ ಕಾಲದಿಂದಲೂ ಕೂಡ ಈ ಪ್ರೆಗ್ನೆಂಟ್ ಇರೋರಿಗೆ ಸ್ಟ್ರೆಚ್ ಮಾರ್ಕ್ ಅಂತ ಬಂದರೆ ಅದು ಹಾಗೇ ಇರುತ್ತೆ. ಸೊ ಪ್ರಾಪರ್ ಸೊಲ್ಯೂಷನ್ ಅಂತ ಏನೂ ಇಲ್ಲ. ಸೊ ಅದಕ್ಕೆ ಮನೇಲಿ ನಾವು ಏನು ಮಾಡ್ಬೋದು ಅಂದರೆ, ಪ್ರಾಪರ್ ಸೊಲ್ಯೂಷನ್ ಇಲ್ಲದೆ ಇರ್ಬೋದು, ಸ್ವಲ್ಪನಾದರೂ ಹೋಗುತ್ತಲ್ಲ, ಸ್ವಲ್ಪನಾದರೂ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ. ಏನು ಮಾಡ್ಬೋದು ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ನಾವೇನು ಮಾಡ್ಬೋದು ಮನೇಲಿ ಅಂತ ಹೇಳ್ಬಿಟ್ಟು ನಾನೊಂದಷ್ಟು ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಇವಾಗ ನನಗೆ 7th ಮಂತ್ ಆದ್ದರಿಂದ ನನಗೂ ಕೂಡ ಸ್ವಲ್ಪ ಸ್ಟ್ರೆಚ್ ಮಾರ್ಕ್ ಬರ್ತಾ ಇದೆ. ಸೊ ನನಗೂ ಕೂಡ ಅದೇ ಡೌಟ್ ಬಂತು. ಸೊ ಸ್ಟ್ರೆಚ್ ಮಾರ್ಕ್ನ ಯಾವ ಥರ ಹೋಗ್ಲಾಡಿಸ್ಬೇಕು, ಯಾವ ಥರ ಏನು ಮಾಡಿದ್ರೆ ಹೋಗುತ್ತೆ ಅದು ಅಂತ ಹೇಳ್ಬಿಟ್ಟು ನನಗೂ ಕೂಡ ತುಂಬಾ ಕುತೂಹಲ ಇತ್ತು, ಡೌಟ್ ಕೂಡ ಇತ್ತು. ನಾನು ಕೂಡ ಯೂಟ್ಯೂಬ್ನ ಸರ್ಚ್ ಮಾಡ್ತಿದ್ದೆ, ಏನೇನೋ ಸರ್ಚ್ ಮಾಡಿದೆ, ಅಮ್ಮಂಗೆ ಕೇಳಿದೆ, ಅಜ್ಜಿ ಕೇಳಿದೆ, ಈ ಥರ ಆಗ್ತಿದೆಯಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನೀನು ಕೆರಿಬೇಡಮ್ಮ, ಕೆರೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ನಾನು ಡಾಕ್ಟ್ರಿಗೆ ಕೇಳಿದಾಗ ಡಾಕ್ಟರ್ ಏನು ಹೇಳಿದರು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತೀನಿ ಕೇಳಿ. ಸೊ ಕೆಲವ್ರಿಗೆ ಡೌಟ್ ಇರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಪ್ರೆಗ್ನೆನ್ಸಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಹೇಳೋದಾದರೆ, ಈ ಒಂದು ಮಾರ್ಕ್ ಬಗ್ಗೆ ಹೇಳೋದಾದರೆ, ನಿಜವಾಗ್ಲೂ ಇದು ಕೆರೆದ್ರೆ ಬರುವಂಥದ್ದಲ್ಲ. ಅಂದರೆ ಮುಂಚೆಯಿಂದನೂ ಅಜ್ಜಿ ಅಮ್ಮ ಅವರೆಲ್ಲ ಏನು ಹೇಳ್ತಾರೆ, ಕೆರೆದ್ರೆ ಅದು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೇನು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಹೊಟ್ಟೆ ಏನಿರುತ್ತೆ ಅದು ಮಗು ಬೆಳವಣಿಗೆ ಜಾಸ್ತಿ ಆದಂತೆ ಹೊಟ್ಟೆ ಕೂಡ ನಿಮಗೆ ಸೇಫ್ ಬಂದೇ ಬರುತ್ತೆ. ಸೊ ಇದು 3 ಮಂತ್ಸಲ್ಲಿ ಏನೂ ಗೊತ್ತಾಗಲ್ಲ. ಅಂದರೆ ಮೊದಲನೇ ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ತಾರಲ್ಲ, ಸೊ ಮೊದಲನೇ 3 ತಿಂಗಳಲ್ಲಿ ನಮಗೆ ಏನೂ ಗೊತ್ತಾಗಲ್ಲ. 4ನೇ ತಿಂಗಳಲ್ಲೂ ಕೂಡ ಕೆಲವೊಬ್ರಿಗೆ ಗೊತ್ತಾಗಲ್ಲ. ನೆಕ್ಸ್ಟು ಒಂದು 6ನೇ ತಿಂಗಳು 5ನೇ ತಿಂಗಳಲ್ಲಿ ಕೆಲವೊಬ್ರಿಗೆ ಗೊತ್ತಾಗುತ್ತೆ. ಸ್ಟ್ರೆಚ್ ಮಾರ್ಕ್ ಅನ್ನೋದು ಸ್ವಲ್ಪ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ದಪ್ಪ ಇರೋರ್ಗಂತೂ ಬೇಗ ಗೊತ್ತಾಗುತ್ತೆ. ಸಣ್ಣ ಇರೋರಿಗೆ ಒಂದು 6 ತಿಂಗಳಲ್ಲಿ, 5 ತಿಂಗಳಾದಮೇಲೆ 6 ತಿಂಗಳಾದಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಸ್ವಲ್ಪ ಸ್ಟ್ರೆಚ್ ಮಾರ್ಕ್ ಬರ್ತಾ ಇರುತ್ತೆ. ಸೊ ನನಗೂ ಕೂಡ ಇವಾಗ 6 ಮಂತಿಂದನೇ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ನನಗೂ ಕೂಡ ಡೌಟ್ ಬಂತು. ಆವಾಗ ಏನು ಮಾಡಬೇಕು, ಆ ಥರ ಒಂದು ಮಾರ್ಕ್ ಬಂದರೆ ನಾವು ಮನೇಲಿ ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದರೆ, ಏನು ಮೊದಲನೇದಾಗಿ ಕ್ರೀಮ್ ಅಂತ ಏನು ಯೂಸ್ ಮಾಡಬಾರ್ದು ಅಂತ ಒಬ್ಬೊಬ್ಬರು ಸಜೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಕ್ರೀಮ್ ಯೂಸ್ ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಡಾಕ್ಟ್ರು ಕೇಳಿದಾಗ ಏನಂದರು ಅಂದರೆ, ಪ್ರಾಪರಾಗಿ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಯಾಕಂದರೆ ಇದು ನಮ್ಮ ಚರ್ಮ ಏನಿರುತ್ತೆ, ಸ್ಕಿನ್ ಇರುತ್ತೆ, ಮಗು ಏನು ಬೆಳವಣಿಗೆ ಆಗ್ತಾ ನಮ್ಮ ಚರ್ಮ ಕೂಡ ಸೆಳ್ತಾ ಸ್ಟಾರ್ಟ್ ಆಗುತ್ತೆ. ಸೆಳ್ತಾ ಏನು ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಕೆರೆತ ಕೂಡ ಬರುತ್ತೆ. ಆ ಟೈಮಲ್ಲಿ ಕೆರೆತ ಬರುತ್ತೆ. ಸೊ ಆವಾಗ ಅಜ್ಜಿ ಅಮ್ಮಂದಿರು ಏನಂತಾರೆ, ಕೆರೆತ ಬಂದರೆ ನಿಮಗೆ ಸ್ಟ್ರೆಚ್ ಮಾರ್ಕ್ ಜಾಸ್ತಿ ಆಗುತ್ತೆ, ಕೆರಿಬೇಡಿ ಅಂತಲೂ ಕೂಡ ಅವರು ಹೇಳ್ತಾರೆ. ಸೊ ಅವ್ರ ಪ್ರಕಾರ
ಕೆರೆದ್ರೆ ಸ್ಟ್ರೆಚ್ ಮಾರ್ಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡಿದ್ದಾರೆ. ಸೊ ಆ ಥರ ಅಲ್ಲ ಅದು. ಆಗ್ತಾ ಆಗ್ತಾ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಬರ್ತಾ ಇರುತ್ತೆ. ಅಂದರೆ ಒಂದು 6 ಮಂತ್ಸಿಂದ ಬಂದೇ ಬರುತ್ತೆ. ಸೊ ಅವಾಗ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಮತ್ತು ಕೆಲವೊಬ್ರಿಗೆ 4 ಮಂತಿಂದ ಹೊಟ್ಟೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ರಿಗೆ 5 ತಿಂಗಳಿಂದನೂ ಕೂಡ ಹೊಟ್ಟೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಣ್ಣ ಇರೋರಿಗೆ ಬೇಗ ಕಾಣಿಸುತ್ತೆ, ದಪ್ಪ ಇರೋರಿಗೆ ಸ್ವಲ್ಪ ನಿಧಾನಕ್ಕೆ ಹೊಟ್ಟೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ದಪ್ಪ ಇರೋರಿಗೆ ಸ್ವಲ್ಪ 6 ಮಂತ್ 5 ಮಂತಿಂದ ಸ್ವಲ್ಪ ಹೊಟ್ಟೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮೊದಲೇ ದಪ್ಪ ಇರ್ತಾರಲ್ಲ ಅದಕ್ಕೋಸ್ಕರ. ಇನ್ನು ಸಣ್ಣ ಇರೋರಿಗೆ ಒಂದು 3 ಮಂತ್ಸ್ ಆದಮೇಲೆ ಸ್ವಲ್ಪ ಹೊಟ್ಟೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟ್ರೆಚ್ ಮಾರ್ಕ್ಸ್ ಬರೋದಂತೂ ಹೊಟ್ಟೆ ಸ್ವಲ್ಪ ಮಗು ಬೆಳವಣಿಗೆ ಆಗ್ತಾ ಅಂದರೆ ಮಗು ಬೆಳವಣಿಗೆ ಜಾಸ್ತಿ ಯಾವಾಗುತ್ತೆ, ಈ ಒಂದು 5 ಮಂತ್ 6 ಮಂತ್ 7 ಮಂತಿಂದ 9 ಮಂತಲ್ಲಿ ಜಾಸ್ತಿ ಬೆಳವಣಿಗೆ ಜಾಸ್ತಿ ಅಂದರೆ ದಿಢೀರಾಗಿ ಒಂದು 3 ಮಂತ್ಸಲ್ಲೇ ಬೆಳವಣಿಗೆ ಆಗೋದಲ್ವ. ಅದಕ್ಕೋಸ್ಕರ ಆ ಟೈಮಲ್ಲಿ ಹೊಟ್ಟೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ. ಆ ಟೈಮಲ್ಲೂ ಕೂಡ ಮಾರ್ಕ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರಿಗೆ. ಆವಾಗ ಏನು ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಕೆಲವೊಬ್ರಿಗೆ ಡೌಟ್ ಇರುತ್ತೆ. ಸೊ ನಾನು ಡಾಕ್ಟ್ರಿಗೆ ಕೇಳಿದಾಗ ಏನಂತ ಹೇಳಿದ್ರು ಅಂದರೆ ಪ್ರಾಪರ್ ಸೊಲ್ಯೂಷನ್ ಏನೂ ಇಲ್ಲ, ಸೊ ನೀವು ಕ್ರೀಮ್ ಯೂಸ್ ಮಾಡ್ತೀನಂದರೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ನಾನು ಅದಕ್ಕೆ ಪ್ರಾಪರ್ ಸೊಲ್ಯೂಷನ್ ಇಲ್ಲ ಅಂದಮೇಲೆ, ಅಂದರೆ ಕೆಲವ್ರಿಗೆ ಕ್ರೀಮ್ ಯೂಸ್ ಮಾಡಿದ್ರು ಕೂಡ ಅಷ್ಟೊಂದೇನು ಹೋಗಲ್ಲ ಅದು ಅಂತಲೂ ಕೂಡ ಹೇಳಿದರು. ಕ್ರೀಮ್ ಯೂಸ್ ಮಾಡಿದ್ರೆ ಹೋಗಲ್ಲ ಅಂದಮೇಲೆ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇನ್ನೇನು ಮಾಡ್ಬೋದು ಮನೇಲೇ ಅಂತ ಹೇಳ್ಬಿಟ್ಟು ನಾನು ಕೇಳಿದಾಗ ಏನಂದರು ಅಂದರೆ ಕೋಕೋನಟ್ ಆಯಿಲ್. ಏನಂದರೆ ಎಲ್ಲರ ಮನೇಲೂ ಕೂಡ ತೆಂಗಿನ ಎಣ್ಣೆ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಡೈಲಿ ಸ್ನಾನ ಏನು ಮಾಡ್ತೀವಿ ಆ ಟೈಮಲ್ಲಿ ಎಣ್ಣೆ ಸ್ನಾನ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು. ಕಂಟ್ರೋಲ್ ಅಂದರೆ ಒಂದು ಫಸ್ಟ್ 3 ಮಂತ್ಸಿಂದನೇ, ಅಂದರೆ 3 ಮಂತ್ಸ್ ಏನಿರುತ್ತೆ ಫಸ್ಟ್ ಅಂದರೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಅವರು ನೆಕ್ಸ್ಟ್ ಡಾಕ್ಟರ್ ಎಲ್ಲ ತೋರಿಸ್ತಾರೆ. ಅಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಆ ಥರ ಯೋಚನೆ ಏನೂ ಇರೋದಿಲ್ಲ. ಅಂದರೆ ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಆಗಿರ್ಬೋದು, ದಪ್ಪ ಆಗ್ತಿದ್ದೀನಿ ಅಂತ ಆಗಿರ್ಬೋದು, ಯಾವ್ದ್ರ ಬಗ್ಗೆನೂ ಕೂಡ ಯೋಚನೆ ಇರೋದಿಲ್ಲ, ಒಂದು ಖುಷಿಲಿರ್ತೀವಿ. ಆಮೇಲೆ ಒಂದು 3 ಮಂತ್ಸ್ ಆದಮೇಲೆ ಎಲ್ರಿಗೂ ಕೂಡ ಒಂದು ಡೌಟ್ ಬರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ಏನು ಮಾಡಬೇಕು ನಾವು ದಪ್ಪ ಆಗ್ತಿದ್ದೀವಿ ಅದು ಇದು ಅಂದ್ಕೊಂಡು ಎಲ್ರಿಗೂ ಕೂಡ ಒಂಥರ ಡೌಟ್ಸ್ ಬರುತ್ತೆ. ಅದು ಮುಂಚೆಯಿಂದನೂ ಕೂಡ ಬಂದಿರೋದು. ಅಂದರೆ ತಾಯಿ ಅಂದಮೇಲೆ ಎಲ್ರಿಗೂ ಕೂಡ ನಮ್ಮ ಅಜ್ಜಿ ಮುತ್ತಜ್ಜಿ ಅಜ್ಜಿ ಇರ್ಬೋದು ಎಲ್ರಿಗೂ ಕೂಡ ಬಂದೇ ಇರೋದು. ಸೊ ನಮಗೂ ಕೂಡ ಬಂದೇ ಬರುತ್ತೆ. ಸೊ ಪ್ರಾಪರ್ ಸೊಲ್ಯೂಷನ್ ಅಂತೂ ಇಲ್ಲ. ಸೊ ತೆಂಗಿನ ಎಣ್ಣೆ ಏನಿರುತ್ತೆ ಅದನ್ನು ನಾವು ದಿನ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದರು. ತೆಂಗಿನ ಎಣ್ಣೆ ಅಂತಲೇ ಇಲ್ಲ, ಹರಳೆಣ್ಣೆ ಏನು ಯೂಸ್ ಮಾಡ್ತೀವಿ, ಹರಳೆಣ್ಣೆ ಯೂಸ್ ಮಾಡ್ತೀವಲ್ಲ, ಹರಳೆಣ್ಣೆಯನ್ನು ನಾವು ಸ್ವಲ್ಪ ಬಿಸಿ ಅಂದರೆ ಬೆಚ್ಚಗೆ ಬಿಸಿ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡಿದಾದಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿನೇ ಹಾಕಬಾರ್ದು. ಹೊಟ್ಟೆ ಮೇಲೆ ಮಸಾಜ್ ಕೂಡ ಜೋರಾಗಿ ಮಾಡಬಾರ್ದು, ಪ್ರೆಸ್ ಕೂಡ ಮಾಡಬಾರ್ದು. ಸ್ವಲ್ಪ ಹಂಗೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವಾಗ ನೀವು ಯಾವ ಸೋಪ್ ಯೂಸ್ ಮಾಡ್ತೀರೋ ಆ ಸೋಪಿಂದ ನೀವು ಸ್ನಾನ ಮಾಡ್ಬೋದು. ಮತ್ತು ಸ್ನಾನ ಆದಮೇಲೂ ಕೂಡ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತಿದ್ದೀರಾ, ಅಂದರೆ ಕೋಕೋನಟ್ ಆಯಿಲ್ ಆಗಿರ್ಬೋದು, ಎಣ್ಣೆ ಅಂದರೆ ಹರಳೆಣ್ಣೆ ಆಗಿರ್ಬೋದು, ಇಲ್ಲ ನೀವು ಬೇರೆ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ತಿದ್ರೆ ಅದೇ ಕ್ರೀಮನ್ನು ಕೂಡ ಹಚ್ಕೊಳ್ಬೋದು. ಮತ್ತು ಡ್ರೈನೆಸ್ ಆಗೋದಕ್ಕೆ ಬಿಡಬಾರ್ದು ಅಂತ ಅಷ್ಟೇ. ಡ್ರೈನೆಸ್ ಆಗೋದಕ್ಕೆ ಬಿಟ್ಟರೆ ಏನಾಗುತ್ತೆ, ಕೆರೆತ ಕೂಡ ಸ್ಟಾರ್ಟ್ ಆಗುತ್ತೆ. ಡ್ರೈನೆಸ್ ಆಗ್ತಾ ಅಂದರೆ ನಮ್ಮ ಏನು ಪಾಪು ಬೆಳವಣಿಗೆ ಏನು ಆಗ್ತಾ ಇರುತ್ತೆ, ಹೊಟ್ಟೆ ದಪ್ಪ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ನಮಗೆ ಕೆರೆತ ಕೂಡ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಕೂಡ ಸ್ಟ್ರೆಚ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಸ್ಟ್ರೆಚ್ ಮಾರ್ಕ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ನಮಗೆ ಕೆರೆತ ಕೂಡ ಬರ್ತಾ ಇರುತ್ತೆ. ಸೊ ಆ ಥರ ಇಚಿನೆಸ್ ತಪ್ಪಿಸೋದಕ್ಕೆ ನಾವೇನು ಮಾಡಬೇಕು, ಯಾವುದಾದ್ರೂ ಆಯಿಲ್ ಇಲ್ಲ ಅಂದರೆ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ನೀವು ಯಾವುದಾದ್ರೂ ಬೇಬಿ ಕ್ರೀಮ್ ಆಗಿರ್ಬೋದು, ಇಲ್ಲ ನೀವು ಯಾವುದಾದ್ರೂ ಸನ್ಸ್ಕ್ರೀನ್ ಆ ಥರ ಯೂಸ್ ಮಾಡ್ತಾ ಇರ್ತೀರಲ್ಲ, ಕ್ರೀಮ್ ಅಂದರೆ ಹಿಮಾಲಯ ಕ್ರೀಮ್ ಅಂತ ಇರ್ಬೋದು, ಕೋಲ್ಡ್ ಕ್ರೀಮ್ ಥರ ಬರುತ್ತೆ, ನಿಮಗೂ ಕೂಡ ಗೊತ್ತಿರುತ್ತೆ ಹಿಮಾಲಯ ಕೋಲ್ಡ್ ಕ್ರೀಮ್ ಬರುತ್ತೆ. ಆ ಥರ ಅದರಲ್ಲಿ ಆಲೋವೆರಾ ಜೆಲ್ ಥರ ಬರುತ್ತೆ ಕ್ರೀಮಲ್ಲಿ. ಆಲೋವೆರಾ ಜೆಲ್ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನನಗೆ. ನೀವೇನು ಮಾಡಬೇಕಂದ್ರೆ ಆಲೋವೆರಾ ಜೆಲ್ ಏನಿರುತ್ತೆ, ಕ್ರೀಮ್ ಏನಿರುತ್ತೆ ಅಂದರೆ ಕೋಲ್ಡ್ ಕ್ರೀಮ್ ಅಂತ ಏನು ಕರಿತೀವಿ, ಸೊ ಆ ಕೋಲ್ಡ್ ಕ್ರೀಮನ್ನು ನೀವು ದಿನ ಹೊಟ್ಟೆ ಮೇಲೆ ಚೆನ್ನಾಗಿ ಹಚ್ಕೊಂಡು ಮಲ್ಕೊಂಡ್ರೆ ಏನೂ ಆಗೋಲ್ಲ. ನೈಟ್ ಟೈಮ್ ಆದರೂ ಹಾಕ್ಕೊಳ್ಬೋದು, ಇಲ್ಲ ಡೇ ಟೈಮ್ ಆದರೂ ಯೂಸ್ ಮಾಡ್ಬೋದು. ಎಲ್ಲ ಟೈಮಲ್ಲೂ ಒಟ್ಟಿನಲ್ಲಿ ದಿನಕ್ಕೊಂದೆರಡು ಬಾರಿ, ಬೆಳಿಗ್ಗೆ ಟೈಮ್ ಸಂಜೆ ಟೈಮ್ ಆ ಒಂದು ಜೆಲ್ಲನ್ನು ನಾವು ಕೋಲ್ಡ್ ಕ್ರೀಮನ್ನು ಹೊಟ್ಟೆ ಮೇಲೆ ಸ್ವಲ್ಪ ಮಸಾಜ್ ಥರ ಮಾಡಿಕೊಂಡ್ರೆ ನಮಗೆ ಕೆರೆತ ಕೂಡ ಬರೋದಿಲ್ಲ, ಇಚಿನೆಸ್ ಅನ್ನ ಬರೋದಿಲ್ಲ. ಮತ್ತು ಸ್ಟ್ರೆಚ್ ಮಾರ್ಕ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗ್ಬೋದು. ಅಂದರೆ ಒಂಚೂರು, ಅಂದರೆ ಜಾಸ್ತಿ ಏನು ಸ್ಟ್ರೆಚ್ ಮಾರ್ಕ್ ಬರೋದು ಅದನ್ನು ಕಾಣದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಅದು ಕಂಟ್ರೋಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರು. ಅದ್ರ ಜೊತೆಗೆ ನಾವು
ಇನ್ನೊಂದು ಏನಂದರೆ ಸ್ನಾನ ಆದಮೇಲೂ ಕೂಡ ನಾವು ಇವಾಗ ಎಣ್ಣೆ ಸ್ನಾನ ಮಾಡ್ತೀವಿ, ದಿನ ಎಣ್ಣೆ ಸ್ನಾನ ಮಾಡಿದ್ರೆ ಆಲ್ಮೋಸ್ಟ್ ಸ್ಟ್ರೆಚ್ ಮಾರ್ಕ್ ಏನಿರುತ್ತೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ದಿನ ಸ್ನಾನ ಮಾಡುವಾಗ ಎಣ್ಣೆ ಸ್ನಾನ ಮಾಡೋದು. ಅದ್ರ ಬಿಟ್ಟರೆ ನಿಮಗೆ ದಿನ ಸ್ನಾನ ಆದಮೇಲೂ ಕೂಡ ನೀವು ಕೋಲ್ಡ್ ಕ್ರೀಮ್ ಅಥವಾ ಹರಳೆಣ್ಣೆ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಇಲ್ಲ ಆಮ್ಲ ಆಯಿಲ್ ಅಂತ ಬರುತ್ತಲ್ಲ ಅದಾಗಿರ್ಬೋದು, ಇಲ್ಲ ನೀವು ಯಾವ ಆಯಿಲ್ ಬಳಸ್ತಾ ಇರುತ್ತೆ ಜಾಸ್ಮಿನ್ ಅದು ಇದು ಅಂತ ಏನಿರುತ್ತೆ ಅಂದರೆ ತಲೆಗೆ ಹಾಕೋ ಎಣ್ಣೆನೇ ಇರ್ಬೋದು, ಅದನ್ನು ನೀವು ಹಚ್ಕೊಂಡು ಇದ್ದರೆ ಸ್ವಲ್ಪ ಇಚಿನೆಸ್ ಆಗೋದು, ಡ್ರೈನೆಸ್ ಆದರೆ ಕೆರೆತ ಬರೋದು ಅದೆಲ್ಲ ನಿಮಗೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇಷ್ಟು ಕೂಡ ಒಂದು ಸ್ಟ್ರೆಚ್ ಮಾರ್ಕ್ಗೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಪ್ರಾಪರ್ ಸೊಲ್ಯೂಷನ್ ಅಂತ ಏನೂ ಇರಲ್ಲ. ಸೊ ಇಷ್ಟು ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು. ಮತ್ತು ಕೆಲವೊಬ್ರಿಗೆ ಗೊತ್ತಿರುತ್ತೆ ಸ್ಟ್ರೆಚ್ ಮಾರ್ಕ್ ಬರುತ್ತೆ ಅಂದರೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಅವರು ಈ ಥರ ಎಲ್ಲ ಮಾಡ್ತಾರೆ. ಕ್ರೀಮ್ ಆಗಿರ್ಬೋದು, ಇವಾಗ ಆಯಿಲ್ ಮಸಾಜ್ ಆಗಿರ್ಬೋದು, ಎಲ್ಲ ಕೂಡ ಅವರು ಫಸ್ಟಿಂದಾನೇ ಮಾಡ್ಕೊಂಡು ಬಂದಿರುತ್ತಲ್ಲ ಅವ್ರಿಗೆ ಒಂದು 50% ಸ್ಟ್ರೆಚ್ ಮಾರ್ಕ್ ಕಡಿಮೆ ಇರುತ್ತೆ. ಇನ್ನೂ ಕೆಲವ್ರಿಗೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದೇ ಬರೋದಿಲ್ಲ. ಅಂದರೆ ಕೆಲವರು ಸಣ್ಣ ಇರ್ತಾರೆ, ಅಂಥವ್ರಿಗೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಜಾಸ್ತಿ ಗೊತ್ತಾಗೋದು ಇಲ್ಲ, ಬರೋದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾನು ಕೂಡ ಕೇಳಿದ್ದೀನಿ. ಸೊ ಕೆಲವೊಬ್ರಿಗೆ 99% ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಅಂದರೆ ನಾನು ದಪ್ಪ ಆಗ್ತಿದ್ದೀನಿ ಮತ್ತು ನನಗೆ ಸ್ಟ್ರೆಚ್ ಮಾರ್ಕ್ಸ್ ಬರ್ತಿದೆ, ಏನು ಮಾಡೋದು, ನನ್ನ ಬ್ಯೂಟಿ ಎಲ್ಲ ಹಾಳಾಗೋಯ್ತು ಅದು ಇದು ಅಂತ ಹೇಳ್ಬಿಟ್ಟು ಏನು ತಲೆಗೆಡಿಸ್ಕೊಳ್ಬೇಡಿ. ಈ ಒಂದು ಕ್ಷಣ ಎಂಜಾಯ್ ಮಾಡಬೇಕಷ್ಟೇ. ಈ ಒಂದು ಕ್ಷಣ ತಾಯ್ತನ ಅಂತ ಏನು ಇರುತ್ತೆ ಆ ಒಂದು ಕ್ಷಣನ ಎಂಜಾಯ್ ಮಾಡಬೇಕು. ಮತ್ತು ನಮಗೆ ಮತ್ತೆ ಈ ಒಂದು ಕ್ಷಣ ಬರೋದಿಲ್ಲ. ಸೊ ಮುಂಚೆಯಿಂದನೂ ಕೂಡ ಅದು ಬಂದಿರೋದೆ. ಸ್ಟ್ರೆಚ್ ಮಾರ್ಕ್ ಅನ್ನೋದು ಬರದೇ ಇರೋದು ಯಾರಿಗೂ ಇಲ್ಲ. ಸೊ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಸೊ ಇವನ್ ನನಗೂ ಕೂಡ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಪಾಪು ಜೊತೆ ಮಾತಾಡಿ, ದಿನ ಟೈಮ್ ಸ್ಪೆಂಡ್ ಮಾಡಿ, ಏನಾದರೂ ಮಾತಾಡೋದು, ಮಂತ್ರ ಕೇಳೋದು ಆ ಥರ ಮಾಡಿ. ಸೊ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಯೂಟ್ಯೂಬ್ ನೋಡೋದು, ಮೊಬೈಲ್ ನೋಡೋದು ಆ ಥರ ಎಲ್ಲ ಮಾಡಬೇಡಿ. ನಾನೇನು ಹೇಳಿದೆ, ಎಣ್ಣೆ ಮಸಾಜ್ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ. ಕೋಲ್ಡ್ ಕ್ರೀಮ್ ಆಗಿರ್ಬೋದು, ಹಿಮಾಲಯ ಕೋಲ್ಡ್ ಕ್ರೀಮ್, ನಿಮಗೆ ಜಾಸ್ತಿ ಬಜೆಟ್ ಬೇಡ ಅಂದರೆ ಸ್ವಲ್ಪ ಹರಳೆಣ್ಣೆ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಅದನ್ನೇ ತಗೊಂಡು ಹೊಟ್ಟೆ ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು, ಮೆತ್ತಿಗೆ ಮಸಾಜ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಕೂಡ ಮಸಾಜ್ ಮಾಡ್ಬೋದು. ಅದು ಬಿಟ್ಟರೆ ನೀವು ಸ್ನಾನ ಮಾಡಿದ್ದಾದಮೇಲೂ ಕೂಡ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಕೆರೆತ ಕೂಡ ಸ್ಟಾಪ್ ಆಗುತ್ತೆ. ಇನ್ನು ಕೆಲವೊಬ್ರಿಗೆ ಸ್ಟ್ರೆಚ್ ಮಾರ್ಕ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನೂ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತೀನಿ. ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂದರೆ ವೀಡಿಯೋಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ. ನನಗೆ ಇವಾಗ 7 ಮಂತ್ ನಡೀತಾ ಇರೋದ್ರಿಂದ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.